ನಮಸ್ಕಾರ ಬಂಧುಗಳೇ. ಜಗತ್ತಿನಲ್ಲಿ ಎಷ್ಟೋ ದೇವಾಲಯಗಳಿವೆ. ಆದರೆ ಭಕ್ತನೊಬ್ಬನ ಮೌನವನ್ನೇ ಮಾತನ್ನಾಗಿ ಮಾಡಿ ಅಜ್ಞಾನದ ಕತ್ತಲನ್ನು ಓಡಿಸಿ ಜ್ಞಾನದ ಜ್ಯೋತಿ ಬೆಳಗುವ ಶಕ್ತಿ ಕೇಂದ್ರ ಹೊಂದಿದೆ. ಅದುವೇ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಯ ಸನ್ನಿಧಿ. ಈ ಕ್ಷೇತ್ರವು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಆದಿ ಪರಾಶಕ್ತಿಯ 3 ರೂಪಗಳಾದ ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಮಹಾಕಾಳಿಯ ಸಂಗಮ ಸ್ಥಾನ. ಈ ವಿಡಿಯೋದಲ್ಲಿ ನಾವು ಕೊಲ್ಲೂರು ಕ್ಷೇತ್ರದ ರಹಸ್ಯಗಳು, ಸೌಪರ್ಣಿಕಾ ನದಿಯ ಪವಾಡ, ಆದಿಶಂಕರಾಚಾರ್ಯರು ಇಲ್ಲಿಗೆ ಬಂದ ಉದ್ದೇಶ ಮತ್ತು ವಿಜ್ಞಾನಕ್ಕೆ ಸವಾಲಾಗಿರುವ ಇಲ್ಲಿನ 2000 ವರ್ಷ ಹಳೆಯ ಕಬ್ಬಿಣದ ಕಂಬದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಈ ದೈವಿಕ ಪಯಣವನ್ನು ಕೊನೆಯವರೆಗೂ ನೋಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ. ಸೌಪರ್ಣಿಕಾ ನದಿ ಮತ್ತು ಔಷಧೀಯ ಗುಣ. ಬಂಧುಗಳೇ, ಕೊಲ್ಲೂರಿಗೆ ಹೋದ ತಕ್ಷಣ ನಮ್ಮನ್ನು ಸ್ವಾಗತಿಸುವುದು ಪ್ರಶಾಂತವಾಗಿ ಹರಿಯುವ ಸೌಪರ್ಣಿಕಾ ನದಿ. ಪುರಾಣಗಳ ಪ್ರಕಾರ ಗರುಡನು ತನ್ನ ತಾಯಿ ವಿನತೆಯ ಕಷ್ಟಗಳನ್ನು ನೀಗಿಸಲು ಇಲ್ಲಿ ತಪಸ್ಸು ಮಾಡಿದ್ದನು. ಅವನ ತಪಸ್ಸಿಗೆ ಮೆಚ್ಚಿದ ದೇವಿ ಪ್ರಕಟಗೊಂಡಿದ್ದರಿಂದ ಈ ನದಿಗೆ ಸೌಪರ್ಣಿಕಾ ಎಂಬ ಹೆಸರು ಬಂದಿತು. ಈ ನದಿಯ ವಿಶೇಷವೇನೆಂದರೆ ಇದು ಹರಿದು ಬರುವ ಹಾದಿಯಲ್ಲಿ 100 ಔಷಧೀಯ ಗಿಡಮೂಲಿಕೆಗಳನ್ನು ಸ್ಪರ್ಶಿಸಿ ಬರುತ್ತದೆ. ಹೀಗಾಗಿ ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ವ್ಯಾಧಿಗಳು ಮತ್ತು ಮನಸ್ಸಿನ ಅಶಾಂತಿ ದೂರವಾಗುತ್ತದೆ ಎಂಬುದು ಭಕ್ತರ ದೃಢ ನಂಬಿಕೆ. ದೇವಸ್ಥಾನಕ್ಕೆ ಹೋಗುವ ಮೊದಲು ಇಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯದಾಯಕ. ಮೂಕಾಸುರನ ಸಂಹಾರದ ಇತಿಹಾಸ. ಬಂಧುಗಳೇ, ಈ ದೇವಿಗೆ ಮೂಕಾಂಬಿಕೆ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ಹಿಂದೆ ಕಾಮಾಸುರ ಎಂಬ ರಾಕ್ಷಸ ದೇವತೆಗಳನ್ನು ಪೀಡಿಸುತ್ತಿದ್ದನು. ಅವನು ಶಿವನಿಂದ ವರ ಪಡೆಯಲು ಘೋರ ತಪಸ್ಸು ಮಾಡುತ್ತಿದ್ದಾಗ ಅವನ ಮನಸ್ಸನ್ನು ಅರಿತ ವಾಗ್ದೇವಿ ಅಂದರೆ ಸರಸ್ವತಿ ಅವನ ನಾಲಿಗೆಯ ಮೇಲೆ ಕುಳಿತು ಅವನನ್ನು ಮೂಕನನ್ನಾಗಿ ಮಾಡಿದಳು. ಇದರಿಂದ ಅವನು ಶಿವನ ಬಳಿ ವರ ಕೇಳಲಾಗಲಿಲ್ಲ. ಅಂದಿನಿಂದ ಅವನನ್ನು ಮೂಕಾಸುರ ಎಂದು ಕರೆಯಲಾಯಿತು. ನಂತರ ಇದೇ ಮೂಕಾಸುರನನ್ನು ಪಾರ್ವತಿ ದೇವಿಯು ಸಕಲ ದೇವತೆಗಳ ಶಕ್ತಿಯೊಂದಿಗೆ ಸಂಹರಿಸಿದಳು. ಈ ಘಟನೆ ನಡೆದ ಜಾಗವನ್ನೇ ಇಂದು ನಾವು ಮಾರಣಕಟ್ಟೆ ಎಂದು ಕರೆಯುತ್ತೇವೆ. ಭಕ್ತರ ಪ್ರಾರ್ಥನೆಯಂತೆ ಅಮ್ಮನು ಇಲ್ಲೇ ನೆಲೆಸಿದ್ದರಿಂದ ಅವಳನ್ನು ಮೂಕಾಂಬಿಕಾ, ಮೂಕನಿಗೆ ತಾಯಿಯಾದಳು ಎಂದು ಕರೆಯಲಾಗುತ್ತದೆ. ಆದಿಶಂಕರಾಚಾರ್ಯರು ಮತ್ತು ಶ್ರೀಚಕ್ರ. ಕೊಲ್ಲೂರು ಕ್ಷೇತ್ರದ ಇಂದಿನ ವೈಭವಕ್ಕೆ ಕಾರಣಕರ್ತರು ಸಾಕ್ಷಾತ್ ಆದಿಶಂಕರಾಚಾರ್ಯರು. ಕೊಡಚಾದ್ರಿ ಬೆಟ್ಟದ ಮೇಲೆ ತಪಸ್ಸು ಮಾಡಿದ ಶಂಕರಾಚಾರ್ಯರಿಗೆ ದೇವಿ ಪ್ರತ್ಯಕ್ಷಳಾದಳು. ಅವರು ದೇವಿಯನ್ನು ಕೇರಳಕ್ಕೆ ಬರುವಂತೆ ಕೇಳಿಕೊಂಡರು. ದೇವಿ ಒಂದು ಷರತ್ತು ವಿಧಿಸಿದಳು. ನಾನು ನಿನ್ನ ಹಿಂದೆ ಬರುತ್ತೇನೆ, ಆದರೆ ನೀನು ಎಲ್ಲೂ ಹಿಂತಿರುಗಿ ನೋಡಬಾರದು. ನೀನು ಹಿಂತಿರುಗಿ ನೋಡಿದ ತಕ್ಷಣ ನಾನು ಅಲ್ಲೇ ನೆಲೆಸುತ್ತೇನೆ. ಇದಕ್ಕೆ ಒಪ್ಪಿದ ಶಂಕರಾಚಾರ್ಯರು ಮುನ್ನಡೆದರು. ಕೊಲ್ಲೂರು ತಲುಪಿದಾಗ ದೇವಿಯ ಕಾಲುಂಗರದ ಸದ್ದೆ ಕೇಳದಂತಾಯಿತು. ಆತಂಕಗೊಂಡ ಶಂಕರಾಚಾರ್ಯರು ಹಿಂತಿರುಗಿ ನೋಡಿದರು. ಷರತ್ತಿನಂತೆ ದೇವಿ ಅಲ್ಲೇ ಸ್ಥಿರವಾಗಿ ನೆಲೆಸಿದಳು. ನಂತರ ಶಂಕರಾಚಾರ್ಯರು ಇಲ್ಲಿ ಪಂಚಲೋಹದ ವಿಗ್ರಹವನ್ನು ಸ್ಥಾಪಿಸಿ ಅದರ ಮುಂದೆ ಅಮ್ಮನವರ ಸಂಪೂರ್ಣ ಶಕ್ತಿ ಅಡಗಿರುವ ಶ್ರೀಚಕ್ರವನ್ನು ಸ್ಥಾಪಿಸಿದರು. ಇಂದು ನಾವು ನೋಡುವ ದೇವಿಯ ಮೂರ್ತಿಯ ಕೆಳಗೆ ಜ್ಯೋತಿರ್ಲಿಂಗ ರೂಪದಲ್ಲಿ ಶಿವ ಮತ್ತು ಶಕ್ತಿ ಇಬ್ಬರು ನೆಲೆಸಿದ್ದಾರೆ. ವಿಜ್ಞಾನಕ್ಕೆ ಸವಾಲಾದ ಕಬ್ಬಿಣದ ಕಂಬ. ಬಂಧುಗಳೇ, ಈ ದೇವಾಲಯದ ಆವರಣದಲ್ಲಿ ಒಂದು ಅದ್ಭುತವಿದೆ. ಇಲ್ಲಿರುವ ಕಬ್ಬಿಣದ ಧ್ವಜಸ್ತಂಭವು ಸುಮಾರು 2000 ವರ್ಷಗಳಿಗಿಂತಲೂ ಹಳೆಯದು. ಕೊಲ್ಲೂರಿನಲ್ಲಿ ವರ್ಷಕ್ಕೆ ಸುಮಾರು 750 ಸೆಂಟಿಮೀಟರ್ಗೂ ಹೆಚ್ಚು ಮಳೆಯಾಗುತ್ತದೆ. ಇಷ್ಟು ಮಳೆ ಮತ್ತು ತೇವಾಂಶವಿದ್ದರೂ ಈ ಕಬ್ಬಿಣದ ಕಂಬಕ್ಕೆ ಇದುವರೆಗೂ ತುಕ್ಕು ಹಿಡಿದಿಲ್ಲ. ಆ ಕಾಲದ ನಮ್ಮ ಪೂರ್ವಜರಿಗೆ ಇದ್ದ ಲೋಹಶಾಸ್ತ್ರದ ಜ್ಞಾನ ಎಂತಹದ್ದು ಎಂಬುದಕ್ಕೆ ಇದೇ ಸಾಕ್ಷಿ. ಇಂದಿಗೂ ವಿಜ್ಞಾನಿಗಳು ಇದರ ರಹಸ್ಯವನ್ನು ಭೇದಿಸಲು ಸಾಧ್ಯವಾಗಿಲ್ಲ. ಇದು ಅಮ್ಮನವರ ಮಹಿಮೆ ಎಂದು ಭಕ್ತರು ನಂಬುತ್ತಾರೆ. ವಿದ್ಯಾರಂಭ ಮತ್ತು ಅಕ್ಷರಾಭ್ಯಾಸ. ಕೊಲ್ಲೂರು ಕ್ಷೇತ್ರವನ್ನು ವಿದ್ಯೆಯ ಕಾಶಿ ಎಂದು ಕರೆಯಲಾಗುತ್ತದೆ. ಇಲ್ಲಿರುವ ಸರಸ್ವತಿ ಮಂಟಪದಲ್ಲಿ ಪ್ರತಿದಿನ 100 ಮಕ್ಕಳಿಗೆ ಅಕ್ಷರಾಭ್ಯಾಸ ಅಥವಾ ವಿದ್ಯಾರಂಭ ಮಾಡಿಸಲಾಗುತ್ತದೆ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿದ ಮಕ್ಕಳು ಜ್ಞಾನವಂತರಾಗುತ್ತಾರೆ ಎಂಬ ನಂಬಿಕೆ ಇದೆ. ಸಂಗೀತಗಾರರು ಮತ್ತು ನೃತ್ಯ ಕಲಾವಿದರು ತಮ್ಮ ಮೊದಲ ಪ್ರದರ್ಶನವನ್ನು ಈ ಸರಸ್ವತಿ ಮಂಟಪದಲ್ಲಿ ನೀಡಲು ಹೆಮ್ಮೆ ಪಡುತ್ತಾರೆ. ದೇವಿ ಇಲ್ಲಿ ಬೆಳಿಗ್ಗೆ ಸರಸ್ವತಿಯಾಗಿ, ಮಧ್ಯಾಹ್ನ ಮಹಾಲಕ್ಷ್ಮಿಯಾಗಿ ಮತ್ತು ಸಂಜೆ ಮಹಾಕಾಳಿಯಾಗಿ ದರ್ಶನ ನೀಡುತ್ತಾಳೆ. ಪೂಜೆಗಳು ಮತ್ತು ಪ್ರಸಾದ. ಅಮ್ಮನವರಿಗೆ ಪ್ರತಿದಿನ ವಿಶೇಷವಾದ ಅಭಿಷೇಕ ಮತ್ತು ಅಲಂಕಾರಗಳು ನಡೆಯುತ್ತವೆ. ಬೆಳಿಗ್ಗೆ 5 ಗಂಟೆಗೆ ದೇವಸ್ಥಾನದ ಬಾಗಿಲು ತೆರೆಯುತ್ತದೆ. ರಾತ್ರಿ ದೇವಿಗೆ ಸಮರ್ಪಿಸುವ ಕಷಾಯ ಪ್ರಸಾದವು ಅತ್ಯಂತ ಪ್ರಸಿದ್ಧವಾದದ್ದು. ಇದನ್ನು ಶುಂಠಿ, ಬೆಲ್ಲ ಮತ್ತು ಕಾಳು ಮೆಣಸಿನಿಂದ ತಯಾರಿಸಲಾಗುತ್ತದೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇನ್ನು ಇಲ್ಲಿನ ಅನ್ನದಾನದ ಬಗ್ಗೆ ಹೇಳಲೇಬೇಕು. ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಸಾವಿರಾರು ಭಕ್ತರಿಗೆ ಉಚಿತವಾಗಿ ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಸ್ವಚ್ಛತೆಯಿಂದ ಕೂಡಿರುತ್ತದೆ.
ಇನ್ನು ಕೊಲ್ಲೂರಿಗೆ ತಲುಪಲು ರಸ್ತೆ ಮಾರ್ಗದ ಮಾಹಿತಿ. ಉಡುಪಿಯಿಂದ ಸುಮಾರು 80 ಕಿಲೋಮೀಟರ್ ಮತ್ತು ಮಂಗಳೂರಿನಿಂದ 140 ಕಿಲೋಮೀಟರ್ ದೂರದಲ್ಲಿದೆ ಕೊಲ್ಲೂರು. ಇನ್ನು ರೈಲು ಮಾರ್ಗ ಕುಂದಾಪುರ ಅಥವಾ ಮೂಕಾಂಬಿಕಾ ರೋಡ್, ಬೈಂದೂರು ರೈಲು ನಿಲ್ದಾಣಗಳು ಹತ್ತಿರದಲ್ಲಿವೆ. ದೇವಸ್ಥಾನದ ವತಿಯಿಂದ ಅನೇಕ ಗೆಸ್ಟ್ ಹೌಸ್ಗಳಿವೆ ಮತ್ತು ಖಾಸಗಿ ಹೋಟೆಲ್ಗಳಾದ ಮೂಕಾಂಬಿಕಾ ಪ್ಯಾಲೇಸ್ನಂತಹ ಸೌಲಭ್ಯಗಳು ಇಲ್ಲಿ ಲಭ್ಯವಿವೆ. ಇನ್ನು ದೇವಸ್ಥಾನದ ಒಳಗೆ ಪ್ರವೇಶಿಸಲು ಪುರುಷರು ಪಂಚೆ ಅಥವಾ ಲುಂಗಿ ಧರಿಸುವುದು ಸೂಕ್ತ. ವಿಶೇಷವಾಗಿ ಸಂಕಲ್ಪ ಪೂಜೆಗಳ ಸಮಯದಲ್ಲಿ ಇದು ಕಡ್ಡಾಯ. ಬಂಧುಗಳೇ, ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಒಮ್ಮೆ ಭೇಟಿ ನೀಡಿದರೆ ಸಾಕು. ನಿಮ್ಮ ಮನಸ್ಸಿಗೆ ಸಿಗುವ ಆ ಶಾಂತಿ ಅನಿರ್ವಚನೀಯ. ನಮ್ಮ ಕಷ್ಟಗಳನ್ನು ನೀಗಿಸಿ ಜ್ಞಾನವನ್ನು ಕರುಣಿಸುವ ಆ ತಾಯಿಯ ದರ್ಶನ ಭಾಗ್ಯ ಎಲ್ಲರಿಗೂ ಸಿಗಲಿ ಎಂದು ನಾವು ಆಶಿಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ನೀವು ಎಂದಾದರೂ ಕೊಲ್ಲೂರಿಗೆ ಭೇಟಿ ನೀಡಿದ್ದೀರಾ? ಅಲ್ಲಿನ ನಿಮ್ಮ ಅನುಭವ ಹೇಗಿತ್ತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಮೂಕಾಂಬಿಕಾ ದೇವಿ.